ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಫೈನಲಿ 11 ದಿನಗಳ ಬಳಿಕ ದೆಹಲಿ ಸಿಎಂ ಆಯ್ಕೆಯಾಗಿದೆ. 4ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರನ್ನು ಬಿಜೆಪಿ ಆಯ್ಕೆ ಮಾಡಿದೆ. ಫಸ್ಟ್ ಟೈಮ್ ಶಾಸಕಿಯಾದಂತಹ ರೇಖಾ ಗುಪ್ತಾ ನೇರವಾಗಿ ಸಿಎಂ ಆಗಿರೋದು ಎಲ್ರಿಗೂ ಸರ್ಪ್ರೈಸ್. ರೇಖಾ ಅವರಿಗಂತೂ ಮೋದಿಜಿ ಕಡೆಯಿಂದ ಸಿಕ್ಕಂತ ಒಂದು ದೊಡ್ಡ ಗಿಫ್ಟ್ ಅಂತಲೇ ಹೇಳಬಹುದು. मैं रेखा गुप्ता ईश्वर की शपथ लेती हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगी। मैं भारत की प्रभुता और अखंडता अक्षुण्ण रखूंगी। मैं मुख्यमंत्री के रूप में अपने कर्तव्यों का श्रद्धापूर्वक और शुद्ध अंतःकरण से निर्वहन करूंगी तथा मैं भय या पक्षपात, अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगी। मैं रेखा गुप्ता ईश्वर की शपथ लेती हूं कि जो विषय मुख्यमंत्री के रूप में मेरे विचार के लिए लाया जाएगा अथवा मुझे ज्ञात होगा, उसे किसी व्यक्ति या व्यक्तियों को तब के सिवाय जबकि ऐसे मुख्यमंत्री के रूप में अपने कर्तव्यों के समय निर्वहन के लिए ऐसा करना अपेक्षित हो, मैं प्रत्यक्ष या अप्रत्यक्ष रूप से संसूचित या प्रकट नहीं करूंगी। ಇಷ್ಟೊತ್ತಿಗಾಗಲೇ ನಿಮಗೆ ಯಾರು ರೇಖಾ ಗುಪ್ತಾ, ಅವರ ಬ್ಯಾಕ್ಗ್ರೌಂಡ್ ಏನು ಅನ್ನೋದು ಗೊತ್ತಾಗಿರುತ್ತೆ. ಸೊ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ದೆಹಲಿಯ ಹೊಸ ಸಿಎಂ ಆಯ್ಕೆ ಆಗ್ತಿದ್ದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ರೇಖಾ ಗುಪ್ತಾ ಅವರ ಒಂದಷ್ಟು ಟ್ವೀಟ್ಗಳು ಕೂಡ ವೈರಲ್ ಆಗೋಕೆ ಶುರುವಾಗಿದೆ. ಅದರಲ್ಲಿ ಒಂದು ಈ ಟ್ವೀಟ್. ಇದರಲ್ಲಿ ಬರ್ದಿದ್ದು ಏನಂದ್ರೆ, ಕೇಜ್ರಿವಾಲ್ ತನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಿಲ್ಲ, ಯಾಕಂದ್ರೆ ಆತ ಅದರ ವಿಡಿಯೋ ಸಾಕ್ಷಿಯನ್ನ ತಾಯಿಯಿಂದ ಕೇಳಿದ್ರಂತೆ. ತಾಯಿ ಆ ವಿಡಿಯೋವನ್ನ ಕೊಟ್ಟಿಲ್ಲ, ಹೀಗಾಗಿ ಕೇಜ್ರಿವಾಲ್ ಸಾಕ್ಷಿ ಇಲ್ಲ ಅಂತ ತನ್ನ ಹುಟ್ಟುಹಬ್ಬ ಆಚರಿಸೋದಿಲ್ಲ. ಈ ಟ್ವೀಟ್ ಮಾಡಿದ್ದು ಯಾಕಾಗಿ ಅಂದರೆ, ಭಾರತದ ಸೇನೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದಾಗ ಇದೇ ಕೇಜ್ರಿವಾಲ್ ವಿಡಿಯೋ ಸಾಕ್ಷಿಯನ್ನ ಕೇಳಿದ್ರು. ಅದಕ್ಕೆ ಕೌಂಟರ್ ಆಗಿ ರೇಖಾ ಗುಪ್ತಾ ಅವರು ಈ ಟ್ವೀಟ್ ಮಾಡಿದ್ರು. ಈಗ ಇದನ್ನ ಇಟ್ಕೊಂಡು ಬಿಜೆಪಿ ಆಯ್ಕೆ ಮಾಡಿರೋ ಹೊಸ ಸಿಎಂ ಅವರ ಸಂಸ್ಕೃತಿ ಹೇಗಿದೆ ನೋಡಿ ಅಂತಿವೆ. ಇದರಲ್ಲಿ ನಂಗಂತೂ ತಪ್ಪೇನೂ ಕಾಣ್ತಿಲ್ಲಪ್ಪ. ದೇಶದ ಸೈನಿಕರ ಮೇಲೆಯೇ ಅನುಮಾನ ಪಟ್ಟವರು ಹೀಗೆ ಮಾಡಿದ್ರು ಆಶ್ಚರ್ಯ ಇಲ್ಲ. ಇದ್ರ ಜೊತೆಗೆ ಇನ್ನೊಂದು ಟ್ವೀಟ್. ಅರವಿಂದ್ ಕೇಜ್ರಿವಾಲ್ ಹಿಂದೆ ಮೋದಿ ಅವರು ನನ್ನನ್ನು ಕೊಲ್ಲೋಕೆ ಬಯಸ್ತಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಕ್ಕೆ ರೇಖಾ ಗುಪ್ತಾ ಅವರು ಮೋದಿ ಅವರು ಸೊಳ್ಳೆ ಸಾಯಿಸೋ ರೆಡ್ ಹಿಟ್ ತಗೊಂಡಿದ್ದನ್ನ ಕೇಜ್ರಿವಾಲ್ ಯಾವಾಗ ನೋಡಿದ್ರು ಅಂತ ಬರೆದಿದ್ರು. ಹೀಗೆ ರೇಖಾ ಗುಪ್ತಾ ಕೇಜ್ರಿವಾಲ್ಗೆ ಮುಟ್ಟಿ ನೋಡ್ಕೊಳ್ಳೋ ಉತ್ತರಗಳನ್ನು ಕೊಡ್ತಾನೇ ಬಂದಿದ್ರು. ಇಂಥ ನಾಯಕಿ ಸಿಎಂ ಆಗಿದ್ರೆ ಅಂದಮೇಲೆ ಕೇಜ್ರಿವಾಲ್ಗೆ ನಡುಕ ಶುರುವಾಗದೆ ಇರುತ್ತಾ? ಯಾಕಂದರೆ ರೇಖಾ ಗುಪ್ತಾ ಅವರ ಫಸ್ಟ್ ಟಾರ್ಗೆಟೇ ಕೇಜ್ರಿವಾಲ್ ಕೈಯಲ್ಲಿ ಅಕ್ರಮ ಹಣ ಓಡಾಡದಂತೆ ತಡೆಯೋದು. ಯಾವುದೇ ಕೆಟ್ಟ ವ್ಯವಸ್ಥೆ ಹಣ ಮತ್ತು ಸಂಘಟನೆ ಮೇಲೆ ನಿಂತಿರುತ್ತೆ. ಈ ಹಣದ ನಿಯಂತ್ರಣ ತಪ್ಪಿದಾಗ ವ್ಯವಸ್ಥೆಯೇ ಬುಡ ಮೇಲಾಗ್ಬಿಡುತ್ತೆ. ಇಲ್ಲೂ ಅದೇ ಆಗಿದೆ. ಯಾವ ಹಣದ ಆಧಾರದ ಮೇಲೆ ಕೇಜ್ರಿವಾಲ್ ಚುನಾವಣೆ ಎದುರಿಸ್ತಿದ್ರು ಆ ಹಣ ಕೈ ತಪ್ಪಿ ಹೋಗಲಿದೆ. ರೇಖಾ ಗುಪ್ತಾ ಸಿಎಂ ಆಗಿ ಮಾಡೋದ್ರ ಹಿಂದಿರೋ ಬಲವಾದ ಕಾರಣನೇ ಇದು. ರೇಖಾ ಗುಪ್ತಾ ಹಾಗೂ ಅರವಿಂದ್ ಕೇಜ್ರಿವಾಲ್ ಇಬ್ರು ಕೂಡ ಒಂದೇ ಜಾತಿ ವರ್ಗದವರು, ಇಬ್ರು ವೈಶ್ಯ ಸಮುದಾಯದಿಂದ ಬಂದವರು. ಈಗ ಕೇಜ್ರಿವಾಲ್ ವೈಶ್ಯ ಸಮುದಾಯಕ್ಕೆ ಮೋಸ ಮಾಡಿದ್ರು ಅಂತ ಬೊಬ್ಬೆ ಹಾಕೋ ಹಾಗಿಲ್ಲ. ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ರೇಖಾ ಗುಪ್ತಾ ಒಬ್ಬ ಮಹಿಳೆ. ಆಮ್ ಆದ್ಮಿ ಪಾರ್ಟಿ ಅತಿಶಿ ಮಾರ್ಲೆ ಅವರನ್ನ ಟೆಂಪರವರಿ ಸಿಎಂ ಆಗಿ ಕೂರಿಸಿದ್ರು. ಎಲೆಕ್ಷನ್ ಅಲ್ಲಿ ಆಪ್ ಗೆದ್ದಿದ್ರೆ ಖಂಡಿತ ಕೇಜ್ರಿವಾಲ್ನೇ ಕುರ್ಚಿ ಹತ್ತಿ ಕೂತ್ ಬಿಡ್ತಿದ್ದ. ಹೀಗಾಗಿ ಬಿಜೆಪಿ ರೇಖಾ ಗುಪ್ತಾ ಅವರನ್ನ ಪರ್ಮನೆಂಟ್ ಸಿಎಂ ಆಗಿ ಮಾಡಿದೆ. ಈಗ ಮಹಿಳಾ ಅಸ್ತ್ರವನ್ನು ಕೂಡ ಕೇಜ್ರಿವಾಲ್ ಬಳಸೋ ಆಗಿಲ್ಲ. ಇನ್ನು ಅರವಿಂದ್ ಕೇಜ್ರಿವಾಲ್ಗೆ ಎಲ್ಲಿಂದ ಹಣ ಬರ್ತಿತ್ತು ಅಲ್ಲಿಗೆ ಮೊದಲು ಬಿಜೆಪಿ ದಾಳಿ ಮಾಡತ್ತೆ. ಕೇಜ್ರಿವಾಲ್ ಚಾಂದಿನಿ ಚೌಕ್ನ ಮನೆಯಲ್ಲಿ ಎಂಜಾಯ್ ಮಾಡ್ತಾ ಇದ್ದ. ಈ ಚಾಂದಿನಿ ಚೌಕ್ ಕೇಜ್ರಿವಾಲ್ನ ಸಂಪೂರ್ಣ ವ್ಯವಹಾರದ ಕೇಂದ್ರ ಆಗಿದೆ. ಅಲ್ಲಿಂದಲೇ ಕೇಜ್ರಿವಾಲ್ಗೆ ಹಣ ಬರ್ತಾ ಇದ್ದಿದ್ದು. ಸೊ ಆದಷ್ಟು ಬೇಗ ಕೇಜ್ರಿವಾಲ್ನ ಈ ಹಣದ ಮೂಲ ಕೈ ಕೊಡಲಿದೆ.
ಯಾಕಂದರೆ ಕೇಜ್ರಿವಾಲ್ಗೆ ಸಪೋರ್ಟ್ ಮಾಡ್ತಾ ಇದ್ದಂಥ ಚಾಂದಿನಿ ಚೌಕ್ನ ಗುಂಪು ಈಗ ಬಿಜೆಪಿಯ ರೇಖಾ ಗುಪ್ತಾ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಚಾಂದಿನಿ ಚೌಕ್ನಲ್ಲಿ ಬಿಜೆಪಿಗೆ ಕೆಟ್ಟ ಫಲಿತಾಂಶ ಬಂದಿದೆ. ಇಲ್ಲಿರೋ ಹೆಚ್ಚಿನ ಉದ್ಯಮಿಗಳು ಹರಿಯಾಣ, ರಾಜಸ್ಥಾನ ಹಾಗೂ ದೆಹಲಿಯ ಸುತ್ತಮುತ್ತಲಿನ ಪ್ರದೇಶದವರು. ರೇಖಾ ಗುಪ್ತಾ ಮೂಲತಃ ಹರಿಯಾಣದವರೇ ಆಗಿದ್ದಾರೆ. ಜೊತೆಗೆ ಹರಿಯಾಣದ ಸಂಪರ್ಕ ಚೆನ್ನಾಗಿದೆ. ಇದರಿಂದ ಚಾಂದಿನಿ ಚೌಕ್ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋದು ರೇಖಾ ಗುಪ್ತಾ ಅವರಿಗೆ ಈಸಿ. ಈ ಅರವಿಂದ್ ಕೇಜ್ರಿವಾಲ್ ಮಹಿಳಾ ವಿರೋಧಿ ಮನಸ್ಥಿತಿ. ಅತಿಶಿ ಮರ್ಲೆ ಅವರನ್ನ ದೆಹಲಿ ಸಿಎಂ ಮಾಡಿದ್ರು ಕೂಡ ಅವರ ಪಕ್ಕದಲ್ಲಿ ಒಂದು ಕುರ್ಚಿ ಖಾಲಿ ಇರ್ತಿತ್ತು ಯಾವಾಗಲೂ. ಆ ಕುರ್ಚಿ ಕೇಜ್ರಿವಾಲ್ನ ಕುರ್ಚಿ ಅಂತ ಅನ್ನೋದನ್ನೇ ನೆನಪಿಸೋದಕ್ಕೆ ಈಗ ಆ ಎಲ್ಲ ಆಟಕ್ಕೂ ಬ್ರೇಕ್ ಬಿದ್ದಿದೆ. ಭಾರತೀಯ ಜನತಾ ಪಕ್ಷ ಇದಕ್ಕೆ ಇಷ್ಟ ಆಗೋದು. ಇಲ್ಲಿ ಸಿಎಂ ಸೀಟ್ ಕೇವಲ ಒಂದು ನಿರ್ದಿಷ್ಟ ಪರಿವಾರದಿಂದ ಬಂದವರಿಗೆ ಮಾತ್ರ ಅಲ್ಲ, ಇಲ್ಲಿ ಪಕ್ಷಕ್ಕಾಗಿ ದೇಶಕ್ಕಾಗಿ ನಿಷ್ಠೆಯಿಂದ ದುಡಿದವರಿಗೂ ಅವಕಾಶ ಇದೆ ಅನ್ನೋದನ್ನ ಸಾಬೀತು ಮಾಡಿದ್ರು. ಜೊತೆಗೆ ನಮ್ಮ ಮಹಿಳಾ ಸಿಎಂ ಟೆಂಪರವರಿ ಅಲ್ಲ, ಪರ್ಮನೆಂಟ್ ಸಿಎಂ ಆಗಿರ್ತಾರೆ ಅನ್ನೋ ಸೂಚನೆ ಕೂಡ ಕೊಟ್ಟಿದ್ದಾರೆ. ಇದು ಬಿಜೆಪಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಕೂಡ ಹೌದು. ದೆಹಲಿಯಲ್ಲಿ ಈ ಬಾರಿ ಮಹಿಳಾ ವೋಟಿಂಗ್ ಶೇಕಡ ಜಾಸ್ತಿ ಇತ್ತು. ಇನ್ನೊಂದು ವಿಷಯ ಏನಂದ್ರೆ ಈ ಬಾರಿ ಬಂಗಾಳ ಎಲೆಕ್ಷನ್ ಕೂಡ ಇದೆ. ಮಮತಾ ಬ್ಯಾನರ್ಜಿ ಈ ಹಿಂದೆ ಇಡೀ ಭಾರತದಲ್ಲಿ ನಾನೊಬ್ಳೇ ಮಹಿಳಾ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಬಂದಿದ್ರು. ಆದರೆ ಈ ಸಲ ಮಮತಾ ಬ್ಯಾನರ್ಜಿ ನಾನೊಬ್ಳೇ ಮಹಿಳಾ ಮುಖ್ಯಮಂತ್ರಿ ಅಂತ ಜನರಿಂದ ಅನುಕಂಪ ಗಿಟ್ಟಿಸಿಕೊಂಡು ವೋಟು ಗಳಿಸೋಕೆ ಅವಕಾಶ ಇರೋದಿಲ್ಲ. ಅಲ್ಲದೆ ರೇಖಾ ಗುಪ್ತಾ ಅವರು 1993, 1994ರಲ್ಲಿ ಅರುಣ್ ಜೇಟ್ಲಿ ಅವರ ಜೊತೆ ರಾಜಕೀಯದಲ್ಲಿದ್ದರು. ಆ ಸಮಯದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿಯೂ ಸಂಘಟನೆಯಲ್ಲಿ ತೊಡಗಿದ್ರು. ಇತ್ತ 2014ರಲ್ಲಿ ಮೋದಿ ಗುಜರಾತ್ನಿಂದ ದೆಹಲಿಗೆ ಬಂದಾಗ ಅವರಿಗೆ ನಂಬಿಕಸ್ಥ ವ್ಯಕ್ತಿಯಾಗಿ ಅರುಣ್ ಜೇಟ್ಲಿ ಕಾಣ್ತಾರೆ. ಅರುಣ್ ಜೇಟ್ಲಿ ಮೋದಿಜಿ ಅವರಿಗೆ ಒಂದು ಟೀಮನ್ನು ಕೊಡ್ತಾರೆ. ಆ ಟೀಮ್ನಲ್ಲಿ ರೇಖಾ ಗುಪ್ತಾ ಕೂಡ ಮೆಂಬರ್ ಆಗಿರ್ತಾರೆ. ಮೋದಿಜಿ ಗುಜರಾತ್ನಿಂದ ದೆಹಲಿಗೆ ಬಂದಾಗ ಅವರಿಗೆ ರೇಖಾ ಗುಪ್ತಾ ಅವರು ಕೂಡ ಸಹಾಯ ಮಾಡಿದರು. ಅದೇ ಕಾರಣಕ್ಕೆ ಈಗ ದೆಹಲಿಯ ಸಿಎಂ ಆಗಿ ಅವರನ್ನು ಕಾಣಬಹುದು. ರೇಖಾ ಗುಪ್ತಾ ಅವರ ರಾಜಕೀಯ ಜೀವನ 1992-93ರಿಂದ ನೆಲಮಟ್ಟದಿಂದ ಶುರುವಾಗಿ ನಂತರ ಸೌತ್ ದೆಹಲಿಯ ಮೇಯರ್ ಆಗಿ ಆದ ನಂತರ ಕಾರ್ಪೊರೇಷನ್ ಕೌನ್ಸಿಲರ್ ಆಗಿದ್ರು. ನಿರಂತರವಾಗಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ರಾಜಸ್ಥಾನ ಸಿಎಂ ಭಜನ್ ಲಾಲ್ ಶರ್ಮಾ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ ಅವರು ಕೂಡ ಮೊದಲ ಬಾರಿಗೆ ಶಾಸಕರಾಗಿದ್ರು. ಈಗ ರೇಖಾ ಗುಪ್ತಾ ಅವರ ವಿಚಾರದಲ್ಲೂ ಸಹ ಅದೇ ಮರುಕಳಿಸಿದೆ. ದೆಹಲಿಯಲ್ಲಿ ಹೊಸ ಅಧ್ಯಾಯವೇ ಶುರುವಾಗಲಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.